ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಿದ್ದೀರಾ ಲಕ್ಷ್ಮಣ್ ವೈ ಟಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವೋಟರ್ ಕಾರ್ಡ್ಗೆ ಯಾವ ರೀತಿ ನಮ್ಮ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕು, ಅದೇ ರೀತಿ ಏನಾದರೂ ನೇಮ್ ಕರೆಕ್ಷನ್ಸ್ ಇದ್ದರೆ ಅಥವಾ ಅಡ್ರೆಸ್ ಕರೆಕ್ಷನ್ಸ್ ಇದ್ದರೆ ಅಥವಾ ಯಾರು ಒಂದು ನಾಮಿನಿ ಕೊಟ್ಟಿರ್ತೀವೋ ಸೊ ಅವ್ರದ್ದೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅಥವಾ ಫೋಟೋ ಚೇಂಜ್ ಮಾಡಬೇಕಂತಂದರೆ ಸೊ ಈ ಥರ ಎಲ್ಲ ಒಂದು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವ ರೀತಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಗೆ ಗೊತ್ತಿದೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಎಪಿಕ್ ಕಾರ್ಡ್ ಅಂತ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಅಂತ. ವೋಟರ್ ಕಾರ್ಡ್ ಡೀಟೇಲ್ಸ್ ಏನೇ ಬೇಕು ಅಂತಂದರೂ ಒಂದು ಅಪ್ಲಿಕೇಶನ್ ಇದೆ. ಸೊ ಆ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ವೋಟರ್ ಹೆಲ್ಪ್ಲೈನ್ ಅಂತ. ಸೊ ಈ ಒಂದು ಅಪ್ಲಿಕೇಶನ್ ನಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನಾವು ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಅಪ್ಲಿಕೇಶನ್ ಓಪನ್ ಮಾಡಿದಾಗ ಇಂಟರ್ಫೇಸ್ ಈ ರೀತಿ ಇರುತ್ತೆ. ನಮಗೆ ಏನು ಬೇಕಪ್ಪ ಅಂತಂದರೆ ನಾವು ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕು ಅಥವಾ ನೇಮ್ ಕರೆಕ್ಷನ್ ಮಾಡಬೇಕು, ಅಡ್ರೆಸ್ ಚೇಂಜ್ ಮಾಡಬೇಕು, ಸೊ ಇಲ್ಲ ಫೋಟೋ ಚೇಂಜ್ ಮಾಡಬೇಕು ಅಂತ. ಸೊ ಈ ಥರ ಏನೇ ಆಪ್ಷನ್ ಬಂದರೂ ಕೂಡ ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅಂತ ಒಂದು ಫಸ್ಟ್ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ನಮಗೆ ಬೇಕಾಗಿರೋದು ನೋಡಿ, ಇಲ್ಲಿ 3 ಫಾರ್ಮ್ಸ್ ಬರುತ್ತೆ. ಫಾರ್ಮ್ 6 ಬಂದುಬಿಟ್ಟು ಯಾರಿಗೆ 18 ಇಯರ್ಸ್ ಕಂಪ್ಲೀಟ್ ಆಗಿದೆಯೋ ಸೊ ಅವ್ರಿಗೆ ಹೊಸದಾಗಿ ಈ ಒಂದು ವೋಟರ್ ಕಾರ್ಡ್ನ ಮಾಡಿಸೋದಕ್ಕೆ ಅಥವಾ ರಿಜಿಸ್ಟರ್ ಮಾಡಿಸೋದಕ್ಕೆ ಈ ಒಂದು ಫಾರ್ಮು. ನೆಕ್ಸ್ಟ್ ಅದೇ ರೀತಿ ಡಿಲೀಷನ್ ಅಂತ, ಅಂದರೆ ನಮ್ಮ ಒಂದು ವೋಟರ್ ಕಾರ್ಡ್ನ ಡಿಲೀಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದೇ ರೀತಿ ಈ ಒಂದು ಕರೆಕ್ಷನ್ ಆಫ್ ಎಂಟ್ರೀಸ್, ಓಕೆನಾ. ನಮಗೆ ಆವಾಗಲೇ ಹೇಳಿದ್ನಲ್ಲ, ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಆಗಿರ್ಬೋದು ಅಥವಾ ನೇಮ್ ಮಿಸ್ ಮ್ಯಾಚ್ ಆಗಿರ್ಬೋದು, ಫೋಟೋ ಆಗಿರ್ಬೋದು ಅಥವಾ ಅಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಈ ಥರ ಎಲ್ಲ ಒಂದು ಆಪ್ಷನ್ಸು ಇಲ್ಲಿ ಮಾಡ್ಕೋಬೋದು ಅಂತ. ಫಾರ್ಮ್ 8ಅಲ್ಲಿ ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ವೋಟರ್ ಹೆಲ್ಪ್ಲೈನ್ ನೋಡಿ, ಇಲ್ಲಿ ಲೆಟ್ ಸ್ಟಾರ್ಟ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ನಮ್ಮ ಹತ್ರ ವೋಟರ್ ಕಾರ್ಡ್ ಇದೆ, ಓಕೆ, ವೋಟರ್ ನಂಬರ್ ಇದೆ, ಓಕೆನಾ, ವೋಟರ್ ಐ ಡಿ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಫಸ್ಟು ಪ್ಲೀಸ್ ಎಂಟರ್ ಯುವರ್ ವೋಟರ್ ಐ ಡಿ ನಂಬರ್ ಅಂತಿದೆ ನೋಡಿ, ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೋಡಿ, ಒಂದು ನಂಬರ್ನ ಎಂಟ್ರಿ ಮಾಡ್ತೀನಿ. ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫೆಚ್ ಡೀಟೇಲ್ಸ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ನೋಡಿ, ಫೆಚ್ ಡೀಟೇಲ್ಸ್ ಆದ ನಂತರ ಇಲ್ಲಿ ಪ್ರೊಸೀಡ್ ಅಂತ ಒಂದು ಕೇಳುತ್ತೆ. ಸೊ ಪ್ರೊಸೀಡ್ನ ಕೊಡಿ. ಅರ್ಜಿದಾರರು, ಸೊ ಅವರ ಒಂದು ಡೀಟೇಲ್ಸ್ ಎಲ್ಲ ಬರುತ್ತೆ. ಅಂದರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಎಂಟರ್ ಕೊಡಿ. ಇವಾಗ ನಾವು ಏನು ಕೊಡ್ತಾಯಿದ್ವಿ ಅಂದರೆ ಏನು ನೇಮ್ ಕರೆಕ್ಷನ್ ಎಲ್ಲ ಕರೆಕ್ಟಾಗಿದೆ. ಸೊ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವಿ, ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾವು ಯಾವ ನಂಬರ್ನ ಲಿಂಕ್ ಮಾಡಬೇಕು ಅಂದ್ಕೊಂಡಿದ್ವೋ ಸೊ ಆ ಒಂದು ನಂಬರ್ನ ಇಲ್ಲಿ ಕೊಡಬೇಕಾಗತ್ತೆ. ಸೊ ಜಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಇಲ್ಲಿ ಆಪ್ಷನ್ ಕೇಳುತ್ತೆ ಶಿಫ್ಟಿಂಗ್ ರೆಸಿಡೆನ್ಸ್, ಅಂದರೆ ನಾವು ಈ ಒಂದು ಅಡ್ರೆಸ್ಸಿಂದ ನೆಕ್ಸ್ಟ್ ಬೇರೆ ಒಂದು ಯಾವುದಾದ್ರೂ ಬೇರೆ ಅಡ್ರೆಸ್ಗೆ ಹೋದರೆ ಅದಾ, ಇಲ್ಲ ಕರೆಕ್ಷನ್ ಆಫ್ ಎಂಟ್ರೀಸ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾಲ್ ರೋಲ್ ಅಂತಿದೆ ನೋಡಿ, ಈ ಒಂದು ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೆಕ್ಸ್ಟ್ ಕೊಡಿ. ಇಲ್ಲಿ ನಾವು ಏನು ಚೇಂಜ್ ಮಾಡಬೇಕು ಅಂತಿದ್ವೋ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ನಾವು ನೇಮ್ ಚೇಂಜ್ ಮಾಡಬೇಕಾ, ಜೆಂಡರ್ ಚೇಂಜ್ ಮಾಡಬೇಕಾ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕಾ ಅಥವಾ ರಿಲೇಷನ್ ಟೈಪ್ ಚೇಂಜ್ ಮಾಡಬೇಕಾ. ಅಂದರೆ ಮ್ಯಾಕ್ಸಿಮಮ್ ಈ ಒಂದು ರಿಲೇಷನ್ ಟೈಪು ಈ ಒಂದು ಹೆಣ್ಮಕ್ಳಿಗೆ ಬರುತ್ತೆ. ಏಕೆಂತಂದರೆ ಒಂದು ವೇಳೆ ಮದುವೆ ಮುಂಚೆ ಅಪ್ಪ ಒಂದು ಹೆಸರಲ್ಲಿರುತ್ತೆ, ನೆಕ್ಸ್ಟ್ ಮದುವೆ ಆದಮೇಲೆ ಗಂಡನ ಒಂದು ರಿಲೇಷನ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಅಡ್ರೆಸ್ಸು ಅಷ್ಟೇ. ಸೊ ನಾವಿವಾಗ ಏನು ಮಾಡ್ತಿದ್ವಿ, ಮೊಬೈಲ್ ನಂಬರ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಕೊಡೋಣ. ಇಲ್ಲಿ ಮೊಬೈಲ್ ನಂಬರ್, ಸೊ ಇಲ್ಲಿ ವೆರಿಫೈ ಅಂತಿದೆಯಲ್ಲ, ಸೊ ಇಲ್ಲಿ ವೆರಿಫೈ ಮಾಡಬೇಕಾಗತ್ತೆ. ಸೊ ಈ ಒಂದು ನಂಬರ್ಗೆ OTP ಬರುತ್ತೆ, ಆ ಒಂದು OTPನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ವೆರಿಫೈ ಮಾಡಿ. ಇಲ್ಲಿ ಮೊಬೈಲ್ ನಂಬರು ವೆರಿಫೈಡ್ ಆಗಿದೆ, ಇಲ್ಲಿ ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ಪ್ಲೇಸ್ ಯಾವುದು ಅಂತ ಕೇಳುತ್ತೆ. ಈ ಒಂದು ಪ್ಲೇಸಲ್ಲಿ ನಿಮ್ಮ ಒಂದು ವಿಲೇಜ್ ನೇಮ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಸ್ಪೇಸ್ ಏನು ಕೊಡೋಕೆ ಹೋಗ್ಬಿಟ್ಟು ಲಾಸ್ಟಲ್ಲಿ ಇಲ್ಲಿ ಡನ್ ಅಂತ ಕೊಡಿ. ನೋಡಿ, ಕನ್ಫರ್ಮ್ ಮಾಡಿ. ನಿಮ್ಮೆಲ್ಲ ಒಂದು ಇನ್ನೊಂದು ಸಲ ವೆರಿಫೈ ಮಾಡ್ಕೊಳ್ಳಿ, ಎಲ್ಲ ಮೊಬೈಲ್ ನಂಬರ್ ಕರೆಕ್ಟ್ ಆಗಿದೆ. ಸೊ ಏನು ನೀವು ಡೀಟೇಲ್ಸ್ ಕೊಟ್ಟಿರ್ತೀರೋ ಸೊ ಅದನ್ನು ಮ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಕನ್ಫರ್ಮ್ ಮಾಡಿ. ನೋಡಿ, ಈ ಒಂದು ರೆಫರೆನ್ಸ್ ಐ ಡಿನ ಇಟ್ಕೊಳ್ಳಿ, ಓಕೆನಾ, ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಇಲ್ಲಿ ಓಕೆ ಮಾಡಿ. ಇವಾಗ ನಾವು ಮೊಬೈಲ್ ನಂಬರ್ನ ಲಿಂಕ್ ಮಾಡಿದ್ದೀವಿ.
ಸೊ ಇವಾಗ ಲಿಂಕ್ ಮಾಡಿದ್ದಾದಮೇಲೆ ನಾವು ಡೌನ್ಲೋಡ್ ಮಾಡ್ಕೋಬೋದು ನೋಡಿ, ಜಸ್ಟ್ ಇನ್ಸ್ಟೆಂಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಎಪಿಕ್. ಓಕೆ, ಐ ಹ್ಯಾವ್ ಎಪಿಕ್ ನಂಬರ್. ಇಲ್ಲಿ ಎಪಿಕ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. 25 ಕರ್ನಾಟಕ. ಫೆಚ್ ಡೀಟೇಲ್ಸ್ ನೋಡಿ, ಮೊಬೈಲ್ ನಂಬರ್ ಆಲ್ರೆಡಿ ಬಂದಿದೆ. ಇಲ್ಲಿ ಪ್ರೊಸೀಡ್ ಅಂತ ಕೊಡಿ. ಇನ್ನೊಮ್ಮೆ OTP ಬರುತ್ತೆ. OTPನ ಎಂಟರ್ ಮಾಡಬೇಕಾಗತ್ತೆ. ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ. ನೋಡಿ, ನಮ್ಮ ಒಂದು ವೋಟರ್ ಕಾರ್ಡ್ ಅನ್ನೋದು ಡೌನ್ಲೋಡ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಅಂತಂದರೆ, ನಮ್ಮ ಒಂದು ವೋಟರ್ ಕಾರ್ಡ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡೋದು ಹೇಗೆ, ಅದೇ ರೀತಿ ಫೋಟೋ ಏನಾದರೂ ಮಿಸ್ಮ್ಯಾಚ್ ಹೊಸದಾಗಿ ನಾವು ಚೇಂಜ್ ಮಾಡಬೇಕು, ಇಲ್ಲ ಅಡ್ರೆಸ್ ಚೇಂಜ್ ಮಾಡಬೇಕು, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕು, ಇಲ್ಲ ರಿಲೇಷನ್ ಟೈಪ್ ಚೇಂಜ್ ಮಾಡಬೇಕು. ಸೊ ಈ ಥರ ಏನೇ ಒಂದು ಕ್ವೈರೀಸ್ ಇತ್ತು ಅಂತಂದರೆ, ಸೊ ಇದ್ರ ಮೂಲಕ ನಾವು ಚೇಂಜಸ್ ಮಾಡ್ಕೋಬೋದು ಅಂತ. ಸೊ ಇಷ್ಟು ಇವತ್ತಿನ ಮಾಹಿತಿ. ಇವತ್ತಿನ